ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಮುಖ್ಯವಾಗಿ ತುಂಬಾ ಜನ ಮಾತಾಡ್ತಾ ಇದ್ರು, ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ. ಕಾವ್ಯಗಿಲ್ಲಿ ಮಾತಾಡ್ತಾ ಇದಾರ, ಜಗಳಾಡಿದ್ರ, ಮತ್ತೆ ಮಾತ್ ಬಿಟ್ರ, ಏನಾಗ್ತಾ ಇದೆ ಅಂತ. ಬಟ್ ಮಿಡ್ ನೈಟ್ ಅಲ್ಲಿ ಮಾತ್ರ ತುಂಬಾ ಕ್ಯೂಟ್ ಆಗಿತ್ತು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಇಬ್ರು. ಮೇನ್ ಆಗಿ ಇದಕ್ಕೆ ಕಾರಣ ಏನಂದ್ರೆ, ವಾಲ್ ಆಫ್ ಫ್ರೇಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ. ಅಂದ್ರೆ ಅವರು ಒಂದು ವಿಟಿ ತರ ಪ್ಲೇ ಮಾಡ್ತಾರೆ, ಆ ಫೋಟೋಗಳು ಫ್ರೇಮ್ ಮಾಡ್ತಾರೆ, ಆ ಫೋಟೋಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅಲ್ಲಿಗೆ ವೀಕ್ಷಕರು ಬಂದಿರ್ತಾರೆ, ಕೆಲವು ಫ್ಯಾನ್ಸ್ ಅಲ್ಲೇ ಬಂದಿರ್ತಾರೆ. ಫ್ಯಾನ್ಸ್ ಅನ್ನೋದಕ್ಕಿಂತ ಕಲರ್ಸ್ ಔಟ್ ಟೀಮಾ ಇಲ್ಲ ಬೇರೆ ಕಡೆ ಬಂದಿದ್ರ ಗೊತ್ತಿಲ್ಲ, ಬಟ್ ಬಂದಿದ್ರು. ಈ ವಾಲ್ ಫ್ರೇಮ್ ಅಲ್ಲಿ 4 ಜನದಾಗ್ತಾ ಇದೆ. ಒಂದು ಕಾವ್ಯ, ರಕ್ಷಿತಾ, ಧ್ರುವಂತು, ಧನುಷ್, ಈ 4 ಜನದಾಗ್ತಾ ಇದೆ. ಬಟ್ ಈ ವಾಲ್ ಫ್ರೇಮ್ ಅಲ್ಲಿ ತುಂಬಾ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರಕ್ಷಿತಾ ಮತ್ತು ಕಾವ್ಯ ಅವ್ರದ್ದು. ಏನಕ್ಕಂದ್ರೆ ಫ್ಯಾನ್ಸ್ ಹೆಚ್ಚಾಗಿ ಅವರಿಬ್ಬರಿಗೆ ಪ್ರಶ್ನೆಗಳು ಮಾಡ್ತಾರೆ, ಬಂದಾಗ ಎಂಜಾಯ್ ಮಾಡ್ತಾರೆ. ಮೇನ್ ಆಗಿ ವೀಕ್ಷಕರ ಒಂದು ಅಂದ್ರೆ ಆಡಿಯನ್ಸ್ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಂತೂ ಸತ್ಯ ನಮ್ಮ ಕಾವ್ಯ ಅವರು. ಕಾರಣ ಏನಕ್ಕಂದ್ರೆ ಅಲ್ಲಿ ಹೆಚ್ಚಾಗಿ ಗಿಲ್ಲಿ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ. ಆವಾಗ ಕಾವ್ಯ ಗೊತ್ತಾಗುತ್ತೆ, ಓ ಗಿಲ್ಲಿ ನಂದು ಪೇರ್ ಇಷ್ಟೆಲ್ಲ ಚೆನ್ನಾಗಿದೆ ಅಂತ. ಇದಕ್ಕಿಂತ ಮುಂಚೆ ಫ್ಯಾಮಿಲಿ ಬಂದಿದ್ದು ಹೇಳಾಗಿದ್ದು ಸ್ವಲ್ಪ ಅರ್ಥ ಆಗಿಲ್ಲ ಅನ್ಸುತ್ತೆ. ಬಟ್ ವಾಲ್ ಆಫ್ ಫ್ರೇಮ್ ಬಂದಾಗ ಅಲ್ಲಿನ ಆಡಿಯನ್ಸ್ ಅವ್ರನ್ನ ಕ್ವಶನ್ಸ್ ಮಾಡಿದಾಗ ಮಾತ್ರ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಇನ್ನೊಂದು ಅದ್ಭುತ ಏನಂದ್ರೆ ರಕ್ಷಿತಾ ಡ್ಯಾನ್ಸ್ ಮಾಡ್ತಾರೆ ಗುರು, ಚಿತ್ರನ. ಯಾಕೆ ಅಂದ್ರೆ ಆ ಡೋಲು ಬಾಜು ಇರುತ್ತಲ್ಲ, ಆ ಡೋಲು ಬಾಜು ಮಾಡ್ಬೇಕಾದ್ರೆ ಅವ್ರು ಡ್ಯಾನ್ಸ್ ಮಾಡ್ತಾರೆ ರಕ್ಷಿತಾ, ಸಖತ್ತಾಗಿತ್ತು. ಮತ್ತೆ ಧನುರ್ ಯಾವ ರೀತಿ ಮಾತಾಡಿದ್ರು, ಧ್ರುವಂತ್ ಅವ್ರು ಯಾವ ರೀತಿ ಮಾತಾಡಿದ್ರು, ಯಾರ್ಯಾರಿಗೆ ಏನೆಲ್ಲ ಟ್ಯಾಗ್ ಲೈನ್ ಕೊಟ್ಟಿದ್ರು, ಏನೆಲ್ಲ ಒಂದು ಬಿರುದು ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡೋಣ. ಆ ವೀಕ್ಷಕರು ಬಂದಾಗ ಯಾರ್ದೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ರಂತ. ಅದಾದ್ಮೇಲೆ ಕಾವ್ಯಗಿಲ್ಲಿ ತುಂಬಾ ಕ್ಯೂಟ್ ಆಗಿ ನೈಟ್ ಅಲ್ಲಿ ಮಾತಾಡ್ತಾರೆ. ಖಂಡಿತವಾಗ್ಲು ಇದಂತೂ ಸತ್ಯ. ಆ ರೀತಿ ಇತ್ತು ಮಿಡ್ ನೈಟ್ ಅಲ್ಲಿ. ಮತ್ತೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಗ್ತಾ ಇತ್ತು, ಏನೆಲ್ಲ ಮಾತಾಡ್ತಾ ಇದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಧನು ಅವರು ಬಂದಿರ್ತಾರೆ. ಧನು ಅವರು ಬಂದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್ ಅಂತ, ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಅಂತೆಲ್ಲ ಬಿರುದು ಕೊಡ್ತಾರೆ. ಅಲ್ಲಿ ಆ ಬಿರುದು ಕೊಡ್ಬೇಕಾದ್ರೆ ಧನುಷ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಾರೆ. ನಾನ್ ನೋಡ್ದಂಗೆ ಇಷ್ಟು ದಿನಗಳ ಕಾಲ ಈ ರೀತಿ ಮಾತಾಡಿದ್ದು ನೋಡಿರ್ಲಿಲ್ಲ. ಅಲ್ಲಿ ಧನು 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 ಟಾಸ್ಕ್ ಮಾಸ್ಟರ್ ಅಂತ ಸುಮ್ಮನೆ ಕೂಗ್ತಾ ಇರ್ತಾರೆ, ಎಕ್ಕೋ ಬರ್ತಾ ಇರುತ್ತೆ. ಅದ್ರಲ್ಲೂ ಕೂಡ ಧನು ಅವರೊಂದು ವಾಲ್ ಫ್ರೇಮ್ ಪ್ಲೇ ಮಾಡ್ತಾರೆ ಬಿಗ್ ಬಾಸ್. ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರು ಯಾರಿಗೂ ಯಾವುದೇ ಒಂದು ಕೆಟ್ಟದ್ ಮಾತಾಡಿಲ್ಲ ನೀನ್ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಮಾಡಿ, ಬಿಗ್ ಬಾಸ್ ಒಂದು ವಾಯ್ಸ್ ಕಡೆಯಿಂದ ಒಂದು ಒಳ್ಳೆ ಮಾತು ಹೇಳ್ತಾರೆ. ಆ ಮಾತೆಲ್ಲ ಹೇಳಿದ್ಮೇಲೆ ವಾಲ್ ಆಫ್ ಫ್ರೇಮ್ ಅಲ್ಲಿ ಒಂದೊಂದಾಗಿ ಒಂದು ಫೋಟೋ ಬರುತ್ತೆ. ಆ ಫೋಟೋಗಳಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಧ್ರುವಂತ್ ಅವರು, ಧನು ಅವರು, ನೀವಿಬ್ರು ಯಾಕೆ ಜಗಳ ಆಡ್ರಿ, ಏನಕ್ಕೆ ಅದ್ರ ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ಏನಕ್ಕೆ ಸೈಲೆಂಟ್ ಆಗಿರ್ತೀರಾ, ಎಲ್ಲರ ಹತ್ರ ಮಾತಾಡಲ್ಲ ನೀವು ಅಂತೆಲ್ಲ ಕೇಳ್ತಾರೆ. ಅವಾಗ ಧನು ಉತ್ತರ ಕೊಡ್ತಾರೆ, ಅಂದ್ರೆ ನನ್ನ ಹತ್ರ ಜಗಳ ಮಾಡೋಷ್ಟು ಕೋಪ ಯಾರು ಮಾಡ್ಕೊಂಡ್ ಬಂದಿಲ್ಲ, ಜಗಳ ಯಾರು ಆಡ್ಲಿಲ್ಲ, ಆ ಕಾರಣಕ್ಕೆ ನಾ ಆ ರೀತಿ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ದೆ ಅಂತ. ಆಲ್ಮೋಸ್ಟ್ ಅಲ್ಲಿ ಅವ್ರು ಬರೋ ಪ್ರಶ್ನೆಗಳು ಯಾವ ರೀತಿ ಇತ್ತಂದ್ರೆ, ನೀವ್ ಏನಕ್ಕೆ ಸೈಲೆಂಟ್ ಆಗಿದ್ರಿ, ಏನಕ್ಕೆ ಸೈಲೆಂಟ್ ಆಗಿ ಇರ್ತಾ ಇದ್ರಿ ಅಂತೆಲ್ಲ ಕ್ವಶನ್ ಮಾಡ್ತಾರೆ ನಮ್ಮ ಧನು ಅವ್ರಿಗೆ. ಅಷ್ಟೇನು ಹೈಲೈಟ್ ಆಗ್ಲಿಲ್ಲ ಧನು ಅವ್ರದ್ದು ಮಾತ್ರ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವ್ರು ಬರ್ತಾರೆ. ಓ ಮೈ ಗಾಡ್, ಧ್ರುವಂತ್ ಅವ್ರು ಬಂದಾಗಂತೂ ಬರೀ ಒಂದೇ ಡೈಲಾಗ್ ಗುರು, ಜೈ ಮಹಾಕಾಲ್, ಜೈ ಮಹಾಕಾಲ್, ಜೈ ಮಹಾಕಾಲ್, ಪ್ರತಿಯೊಂದಕ್ಕೂ ಜೈ ಮಹಾಕಾಲ್, ಜೈ ಮಹಾಕಾಲ್, ಜೈ ಮಹಾಕಾಲ್. ನನಗಂತೂ ಖಂಡಿತವಾಗ್ಲು ಆ ವಾಲ್ ಫ್ರೇಮ್ ಧ್ರುವಂತ್ ಅವ್ರದ್ದು ಒಂದು ಫೇಸ್ ಇಟ್ಟಿದ್ದಾರೆ. ಒಂದ್ ಕಡೆ ಬೆಂಕಿ, ಇನ್ನೊಂದ್ ಕಡೆ ನೀರು. ಈ ಆರ್ ಸಿನಿಮಾ ನೋಡಿದ್ರಲ್ಲ ತೆಲುಗು, ಅದೇ ಜೂನಿಯರ್ NTR ರಾಮ್ ಚರಣ್, ಆ ಫಿಲಂ ತರ ಒಂದು ಬೆಂಕಿ ಒಂದು ನೀರು, ಆ ರೀತಿ ಎಲ್ಲ ವಾಲ್ ಫ್ರೇಮ್ ಕಟ್ ಮಾಡಿದ್ದಾರೆ. ಆ ವಾಲ್ ಫ್ರೇಮ್ ಅಲ್ಲಿ ಮಾತ್ರ ಸಖತ್ತಾಗಿದೆ ಧ್ರುವಂತ್ ಅವರು ಇರೋ ಫೋಟೋಗಳಾಗಿರ್ಬೋದು, ಒಂದೊಂದು ಕಿಚನ್ ಚಪ್ಪಾಳೆ ಫೋಟೋ ಆಗಿರ್ಬೋದು, ಅವ್ರ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಈ ರೀತಿ ಮೇಲೆ ನೋಡ್ತಾರಲ್ಲ ಆ ಫೋಟೋ ಆಗಿರ್ಬೋದು. ಇನ್ನು ಅದಾದ್ಮೇಲೆ ವಾಲ್ ಫ್ರೇಮ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಅಶ್ವಿನಿ ಗೌಡ ಒಂದು ವಾಲ್ ಫ್ರೇಮ್ ಆಗಿರ್ಬೋದು, ಈ ರೀತಿಯಾಗಿ ಸಖತ್ತಾಗಿತ್ತು. ಬಟ್ ಅವ್ರು ಹೇಳ್ತಾರೆ 22 ಜನ ಬಂದಿದ್ರು, ಆ 22 ಜನ ಒಬ್ಬೊಬ್ಬರು ಒಂದು ತಲೆ ಹೊಡೆದಾಕಿನಿ, ನಾನು ಹಂಗ ಆಟ ಆಡಿದೀನಿ, ಹಿಂಗ ಆಟ ಆಡಿದೀನಿ ಅಂತ ಒಂದ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕಾಣ್ತಾ ಇತ್ತು. ಸಿಂಹ ತರ ಇದೀನಿ, ಸಿಂಗಲ್ ತರ ಇದೀನಿ, ಯಾರೇ ಬಂದ್ರು ಏನೇ ಬಂದ್ರು ಹೊಡೆದಾಕಿದೀನಿ, ಟಾಸ್ಕ್ ಆಡಿದೀನಿ, ಎಂಟರ್ಟೈನ್ಮೆಂಟ್ ಮಾಡಿದೀನಿ, ಅದು ಮಾಡಿದೀನಿ, ಇದು ಅಂತಾರಲ್ಲ. ಒಂದ್ ಸ್ವಲ್ಪ ಕಂಪೇರ್ ಟು ಆಟಕ್ಕೆ ಅವ್ರ ಮಾತುಗಳಿಗೆ ಸ್ವಲ್ಪ ಬಿಲ್ಡಪ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಖಂಡಿತವಾಗ್ಲು ಕೊಡ್ಲೇಬೇಕಲ್ವಾ, ಬಿಲ್ಡಪ್ ಕೊಡ್ಲಂದ್ರೆ ಕಷ್ಟ, ಜೀವನದಲ್ಲಿ ಕೊಡ್ಲೇಬೇಕು. ನಮ್ ಬಗ್ಗೆ ನಾವ್ ಹೇಳ್ಕೊಳ್ಳ ಅಂದ್ರೆ ಕಷ್ಟ ಆಗುತ್ತೆ ಖಂಡಿತವಾಗ್ಲು. ಆದ ಕಾರಣ ಅವರೆಲ್ಲ ಹೇಳ್ಕೊಂತ ಇದ್ರು ಆ ರೀತಿಯಾಗಿ.
ಇನ್ನು ಅದಾದ್ಮೇಲೆ ಮೇನ್ ಆಗಿ ನಮ್ಮ ಕಾವ್ಯ ಅವ್ರು ಬರ್ತಾರೆ. ಕಾವ್ಯ ಅವ್ರು ಬಂದ್ಮೇಲೆ ಏನಾಗುತ್ತಂದ್ರೆ, ಕಾವ್ಯ ಅವ್ರು ಬಂದಾಗ ಆ ವಾಲ್ ಫ್ರೇಮ್ ಅಲ್ಲಿ ಖಂಡಿತವಾಗ್ಲು ಗಿಲ್ಲಿ ಜೊತೆಗಿರೋ ಒಂದ್ 2-3 ಫೋಟೋ ಇರ್ತವೆ. ಒಂದು ವಿಶೇಷ ಏನಂದ್ರೆ, ಸೂರಜ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದಾರಲ್ವಾ ಫೋಟೋ, ಆ ಸೂರಜ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದಾಗ ಅಲ್ಲಿ ಗಿಲ್ಲಿ ಫೋಟೋ ಇರಲ್ಲ. ಗಿಲ್ಲಿ ಫೋಟೋ ಇರೋದ್ರೆ ಅವರೆಲ್ಲ ಬೈತಾ ಇರ್ತಾರೆ, ಕ್ವಶನ್ ಮಾಡ್ತಾರೆ. ಏನಂತ ಅಂದ್ರೆ, ನಮ್ಗೆ ತುಂಬಾ ಬೇಜಾರಾಯ್ತು ಅಂತ. ಯಾವ ಕಾರಣಕ್ಕೆ ಬೇಜಾರಾಯ್ತು ಅಂತೆಲ್ಲ ಕೇಳಿದಾಗ, ನೀವು ಗಿಲ್ಲಿ ಜೊತೆಗೆ ಡ್ಯಾನ್ಸ್ ಮಾಡ್ಲಿಲ್ಲ, ಗಿಲ್ಲಿ ಜೊತೆಗೆ ಜಾಸ್ತಿ ಇದು ಮಾಡ್ಲಿಲ್ಲ, ನಮ್ಮ ಸೂರಜ್ ಅವ್ರ ಜೊತೆಗೆ ಮಾತ್ರ ಡ್ಯಾನ್ಸ್ ಮಾಡಿಲ್ಲ ಅಂತ ಕೇಳಿದಾಗ, ಅದಾದ್ಮೇಲೆ ಕೂಡ ಮಾಡ್ದಲ್ಲ ನಾನು ಇದು ಏನಂತ, ಗಿಲ್ಲಿ ಜೊತೆ ಕೂಡ ಡ್ಯಾನ್ಸ್ ಮಾಡಿದ್ರಲ್ಲ, ಪ್ರೇಮಲೋಕ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಡ್ಯಾನ್ಸ್ ಮಾಡಿದ್ರಲ್ಲ ಅಂತ. ಇಲ್ಲ, ನೀವು ಫಸ್ಟ್ ಸೂರಜ್ನ ಚೂಸ್ ಆಡಬಾರ್ದಾಗಿತ್ತು, ಗಿಲ್ಲಿ ಜೊತೆಗೆ ಆಡ್ಬೇಕಾಗಿತ್ತು ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಆವಾಗ ಕಾವ್ಯ ಸ್ವಲ್ಪ ಅರ್ಥ ಆಗುತ್ತವೋ, ನಮ್ಮಿಬ್ರು ಪೇರು ಹೊರಗಡೆ ತುಂಬಾನೇ ಸಖತ್ತಾಗಿ ವೈರಲ್ ಆಗ್ತಾ ಇದೆ, ವೀಕ್ಷಕರ ಈ ರೀತಿ ಕೇಳ್ತಾರೆ ಅಂದ್ರೆ ಬೇರೆ ಲೆವೆಲ್ಗೆ ಹೋಗಿದೆ ಅಂತ. ಇನ್ನು ಅದಾದ್ಮೇಲೆ ಗಿಲ್ಲಿನ ನಾಮಿನೇಟ್ ಮಾಡಿರೋ ಬಗ್ಗೆ ವಿಷಯ ಕೂಡ ಮಾತಾಡ್ತಾರೆ. ಗಿಲ್ಲಿನ ಏನಕ್ಕೆ ನಾಮಿನೇಟ್ ಮಾಡಿದ್ರಿ ಅಂತ ಕೇಳಿದಾಗ, ಇದು ಆಟ ಅಲ್ಲ, ನಾನು ನಿಯತ್ತಾಗಿ ಆಡಿನಲ್ಲ, ಆಟದ ಪ್ರಕಾರ ನಾಮಿನೇಟ್ ಮಾಡ್ಲೇಬೇಕಲ್ಲ ಅಂತ ಕಾವ್ಯ ಹೇಳ್ತಾರೆ. ಬಟ್ ಅವಾಗ ಕೇವಲ ಕಾವು 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 ಅಂದ್ರೆ ನಾವ್ ಯಾವ ರೀತಿ ಎಲ್ಲ ಇದ್ ಮಾಡಿರ್ತೀವಲ್ಲ, ಅಂದ್ರೆ ಈಗ ಗಿಲ್ಲಿ ಯಾವ ರೀತಿ ಎಲ್ಲ ಹೆಸರೆಲ್ಲ ಇಟ್ಟಿರ್ತಾರೋ ಅದೇ ರೀತಿಯಾಗಿ ಹೆಸರಿಟ್ಟು ಕರೀತಾ ಇರ್ತಾರೆ. ಡ್ಯಾನ್ಸ್ ಆಗಿರ್ಬೋದು, ಗಿಲ್ಲಿ ನಾಮಿನೇಟ್ ಮಾಡೋದಾಗಿರ್ಬೋದು, ಆದ್ಮೇಲೆ ಗಿಲ್ಲಿ ಲೆಟರ್ ತಂದ್ಕೊಟ್ಟಿರ್ತಾರಲ್ಲ ಆ ಫ್ರೇಮ್ ಆಗಿರ್ಬೋದು, ವಾಲ್ ಫ್ರೇಮ್ ಅಲ್ಲಿ ಅವೆಲ್ಲ ಬರ್ತವೆ. ಖಂಡಿತವಾಗ್ಲೂ ವಾಲ್ ಫ್ರೇಮ್ ಅಲ್ಲಿ, ಕಾವ್ಯ ವಾಲ್ ಫ್ರೇಮ್ ಅಲ್ಲಿ 3 ಫ್ರೇಮ್ ಗಿಲ್ಲಿ ಅವರು ಬಂದಿರ್ತವೆ, ಸಖತ್ತಾಗಿರ್ತಾರೆ. ಬಟ್ ವೀಕ್ಷಕರ ಪ್ರಶ್ನೆಗಳಿಗೆ ಕಾವ್ಯ ಉತ್ತರ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಸಖತ್ತಾಗಿ ನಮ್ಮಿಬ್ರು ಪೇರು ಹೊರಗಡೆ ವೈರಲ್ ಆಗಿದೆ ಅಂತ. ಅಲ್ಲ, ಅಮ್ಮ ತಮ್ಮ ಅಲ್ಲ, ಬರೀ ಹೇಳಿದ್ರು, ಅದ್ ಬೇರೆ ವಿಷಯ. ಈಗ ವಾಲ್ ಫ್ರೇಮ್ ಅಲ್ಲಿ ಬಂದಾಗ ಈ ರೀತಿ ಕ್ವಶನ್ಗಳು ಕೇಳಿದಾಗ ಕಾವ್ಯ ಅವ್ರಿಗೆ ಅರ್ಥ ಆಗಿರುತ್ತೆ, ಓ ಚೆನ್ನಾಗಿ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ತುಂಬಾ ಇದಾಗಿತ್ತು. ಅದೇ ರೀತಿಯಾಗಿ ಇವ್ರಿಗೆ ನಮ್ಮ ರಕ್ಷಿತ ಬಂದಾಗ ನೋಡಿ, ವಂಶದ ಕೂಡಿ ಅಂದ್ರೆ ಗಿಲ್ಲಿ ಯಾವ ಹೆಸರು ಇಟ್ಟಿರ್ತಾನೋ ಅವೇ ಬರ್ತವೆ. ವಂಶದ ಕೂಡಿ, ಕಾವು, ಕಳ್ಪುಟ್ಟಿ. ಆಮೇಲೆ ವಾಲ್ ಫ್ರೇಮ್ ಅಲ್ಲಿ ನಮ್ಮ ಕಾವ್ಯ ಅವ್ರಿಗೆ, ಕಾವ್ಯ ಮತ್ತು ನಮ್ಮ ಸ್ಪಂದನ ಅವರು ಇಬ್ರು ಏನಿರ್ತಾರೆ ಜೊತೆಗೆ ಹಗ್ ಮಾಡ್ಕೊಂಡು, ಓ ಕಳ್ಪುಟ್ಟಿ ಅಂತಲೇ ಹೆಸರಿಡ್ತಾರೆ. ಅಂದ್ರೆ ಬಟ್ ಈ ಟಗರು ಪುಟ್ಟಿ, ಕಳ್ಪುಟ್ಟಿ, ವಂಶದ ಕೂಡಿ ಇವೆಲ್ಲ ನಮ್ಮ ಗಿಲ್ಲಿನ ಹೆಸರಿಟ್ಟಿರ್ತಾನಲ್ಲ, ಆ ಹೆಸರುಗಳೆಲ್ಲ ಅವ್ರಿಗೆ ಇಟ್ಕೊಂಡು ಕರಿತಾ ಇರ್ತಾರೆ. ಅಲ್ಲಿಗೆ ಒಂದು ಫ್ರೇಮ್ ಅರ್ಥ ಆಗಿದೆ ಅವರು ಏನಂತ ಅಂದ್ರೆ, ರೀತಿ ಇರುತ್ತೆ, ಸಖತ್ತಾಗಿ ಕ್ಯೂಟ್ ಆಗಿ ಒಂದು ವಾಲ್ ಫ್ರೇಮ್ ಸೆಟ್ ಮಾಡಿದ್ರು. ಎಲ್ಲರದು ಕೂಡ ಸಖತ್ತಾಗಿತ್ತು, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ರಕ್ಷಿತ್ ಅವ್ರ ರಘು ಮತ್ತೆ ನಮ್ಮ ಗಿಲ್ಲಿ ಒಂದು ಫ್ರೇಮ್ ಇತ್ತು ನೋಡಿ, ಅದು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತು, ಚೆನ್ನಾಗಿತ್ತು. ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಚೆನ್ನಾಗಿತ್ತು, ಒಬ್ಬರದು ಅಂತಲ್ಲ, ಕೇವಲ ಗಿಲ್ಲಿದ್ ಮಾತ್ರ. ಆ ರೀತಿ ಇರುತ್ತೆ, ಸಖತ್ತಾಗಿ ಕ್ಯೂಟ್ ಆಗಿ ಒಂದು ವಾಲ್ ಫ್ರೇಮ್ ಸೆಟ್ ಮಾಡಿದ್ರು. ಎಲ್ಲರದು ಕೂಡ ಸಖತ್ತಾಗಿತ್ತು, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ರಕ್ಷಿತ್ ಅವ್ರ ರಘು ಮತ್ತೆ ನಮ್ಮ ಗಿಲ್ಲಿ ಒಂದು ಫ್ರೇಮ್ ಇತ್ತು ನೋಡಿ, ಅದು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತು, ಚೆನ್ನಾಗಿತ್ತು. ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಚೆನ್ನಾಗಿತ್ತು, ಒಬ್ಬರದು ಅಂತಲ್ಲ, ಕೇವಲ ಗಿಲ್ಲಿದ್ ಮಾತ್ರ.